ಇದು FIR. ನಾನು ಅಜಿತ್ ಹನುಮಕ್ಕನವರ್. ಗಂಡ ಕಂಡ ಹುಡುಗಿಯರ ಜೊತೆ ಫ್ಲರ್ಟ್ ಮಾಡ್ತಿದ್ದಾನೆ ಅಂತ ತಲೆ ಕೆಡಿಸಿಕೊಂಡು ಕೂಗಾಡಿದ ಮಾಸ್ಟರ್ ಆನಂದ್ ಹೆಂಡತಿಯ ಕಥೆ ಹೇಳ್ತಿದ್ವಿ ನಿನ್ನೆ. ನನ್ನ ಹೆಸರಿನಲ್ಲಿ ಮತ್ಯಾರೋ ವಂಚಕ ಆ ಕೆಲಸ ಮಾಡ್ತಿದ್ದಾನೆ ಅನ್ನೋದನ್ನು ಆನಂದ್ ಪ್ರೂವ್ ಮಾಡಿದ್ರು. ಆದರೆ ಆ ವಂಚಕನನ್ನು ಹಿಡಿಯೋ ಪ್ರಯತ್ನಗಳು ಮಾತ್ರ ನಡೀತಾನೆ ಇದ್ವು. ಅದೇ ಟೈಮ್ಗೆ ಪುನರ್ವಿವಾಹ ಸೀರಿಯಲ್ನ ಲೀಡ್ ಆ್ಯಕ್ಟರ್ ಜಗನ್ ಹೆಸರು ಕೂಡ ಹಳ್ಳ ಹಿಡಿಯೋದಕ್ಕೆ ಶುರುವಾಗಿತ್ತು. ಇವತ್ತು ಆ ಕಥೆ ಹೇಳ್ತೀವಿ ಬನ್ನಿ. ನಾನೇ ಮಾಸ್ಟರ್ ಆನಂದ್ ಅಂತ ಹೇಳಿಕೊಂಡ ಆ ವಂಚಕ ಫ್ಲರ್ಟ್ ಮಾಡಿದ್ದೇನು, ದುಡ್ಡು ಕಿತ್ತಿದ್ದೇನು, ಒಂದೊಂದಲ್ಲ ಬಿಡಿಯೋದು ಕಥೆ. ಬಂಗಾರದಂಥ ಹೆಂಡತಿ, ಮುದ್ದಾದ ಮಗ ಇರೋ ಅವರ ಸಂಸಾರದಲ್ಲಿ ಇವನ್ಯಾರೋ ಗೊತ್ತು ಪರಿಚಯ ಇಲ್ಲದವನು ದೂರದಲ್ಲೆಲ್ಲೋ ಕುಳಿತು ಬಿರುಗಾಳಿ ಎಬ್ಬಿಸ್ಬಿಟ್ಟಿದ್ದ. ಜಗನ್ ಬದುಕಿನಲ್ಲಾದದ್ದು ಇನ್ನೊಂದು ಕಥೆ. ಪಾಪ, ಈಗಷ್ಟೇ ಮೀಸೆ ಮೂಡ್ತಿರೋ ಹುಡುಗ ಅವನು. ನಾಳೆ ದಿನ ಲವ್ವು ಗಿವ್ವು ಮದುವೆ ಸಂಸಾರ ಅಂತ ಆಗಬೇಕಾದವನು. ಜಗನ್ ಭಾಳ ಚಂಗ್ಲು, ಕಂಡು ಹುಡುಗಿರ ಹಿಂದೆ ಬೀಳ್ತಾನೆ ಅನ್ನೋ ಮಾತು ಇಂಡಸ್ಟ್ರಿಯಲ್ಲಿ ಹರಿದಾಡೋದಕ್ಕೆ ಶುರುವಾಗ್ಬಿಟ್ವು. ತಾರಿಯರ ಹೆಸರಲ್ಲಿ ಮೋಸ. ಇದರಿಂದ ಪ್ರಾಬ್ಲಮ್ಸ್ಗಳು ನಾನು ಅನುಭವಿಸಿದ್ದೀನಿ. ಸಂಕಷ್ಟದಲ್ಲಿದ್ದಾರೆ ಕಲಾವಿದರು. ಅದರಿಂದ ನನಗೂ ವೈಯಕ್ತಿಕ ಮನೆಯಲ್ಲಿ ಸಿಕ್ಕಾಪಟ್ಟೆ ಜಗಳಗಳು. ನಂಬಿದ್ರೆ ಕೆಟ್ರಿ. ಅವಳು ನೇಣಾಕೊಳ್ಳೋ ಲೆವೆಲ್ವರೆಗೂ ಹೋಗಿಲ್ಲ. ಸೆಲೆಬ್ರಿಟಿ ಸಮಸ್ಯೆ. ಎಸ್, ನಿನ್ನೆಯ ಎಪಿಸೋಡ್ ನೋಡಿರೋರಿಗೆ ಇವತ್ತು ಈ ಮುಖ ಬ್ಲರ್ ಮಾಡಿರೋ ಫೇಸ್ ಯಾರದ್ದು ಅನ್ನೋದು ಗೊತ್ತಿರುತ್ತೆ. ಇವನೇ ವಂಚಕ, ಹೆಸರು ಅಭಿಷೇಕ್. ಮೂಲತಃ ರಾಮನಗರದವನು. ಇಷ್ಟು ದಿನ ಬೆಂಗಳೂರಿನ ವಿಜಯನಗರದಲ್ಲಿದ್ದೆ ಅಂತ ಆತ ಹೇಳ್ಕೋತಾನೆ. ಅದರಲ್ಲಿ ಎಷ್ಟು ನಿಜ ಗೊತ್ತಿಲ್ಲ. ಅವನ ಬಗ್ಗೆ ಏನೇ ಡೌಟ್ ಇದ್ರೂ ಫಾರ್ ಎ ಚೇಂಜ್ ಇವನ ಮುಖ ತೋರಿಸ್ತಿಲ್ಲ. ಹಾಗೇನೆ ಇವನು ಮಾಡಿರೋ ವಂಚನೆಯ ಬಗ್ಗೆ ಅಷ್ಟೇ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಇದು ಮೋಸ ಹೋದ ಕಲಾವಿದರು ಮಾಡಿಕೊಂಡ ರಿಕ್ವೆಸ್ಟ್. ನಿನ್ನೆ ದಿನ ನಾವು ಮಾಸ್ಟರ್ ಆನಂದ್ ಅವರ ಸಂಸಾರದಲ್ಲಿ ಈ ವಂಚಕ ಮಾಡ್ತಾ ಇದ್ದ ಫೋನ್ ಕಾಲ್ಗಳು ಹುಳಿ ಹಿಂಡಿದ್ವು ಅನ್ನೋದನ್ನ ತಿಳ್ಕೊಂಡಿದ್ವಿ. ಆ ಸಮಸ್ಯೆಯನ್ನ ಅವ್ರು ಹೇಗೂ ಬಗೆಹರಿಸಿಕೊಂಡ್ರು. ಕೊನೆಗೆ ನಟಿ ವೀಣಾ ರಾವ್ ಮೂಲಕ ಆ ಹುಡುಗನ ಪತ್ತೇನೂ ಆಯ್ತು. ಅಷ್ಟೊತ್ತಿಗೆಲ್ಲ ವಂಚಕ ಅಭಿಷೇಕ್ ಅದೆಷ್ಟು ಮುಂದುವರೆದಿದ್ದ ಅಂದ್ರೆ ಫೋನ್ ನಂಬರ್ ಬಳಕೆಯ ಜೊತೆಗೆ ಫೇಸ್ಬುಕ್ ಅನ್ನು ವಂಚನೆಗೆ ಬಳಸಿಕೊಳ್ಳತೊಡಗಿದ್ದ. ಆನಂದ್ ಹೆಸರಲ್ಲಿ ಫೇಕ್ ಅಕೌಂಟ್ ತೆಗೆದಿದ್ದು ಅದು ಆನಂದ್ ಗಮನಕ್ಕೆ ಬಂದಿದ್ದು ತೀರಾ ವಿಚಿತ್ರ ಸನ್ನಿವೇಶದಲ್ಲಿ. ಇದರಿಂದ ಪ್ರಾಬ್ಲಮ್ಸ್ಗಳು ವೈಯಕ್ತಿಕ ನಾನು ಅನುಭವಿಸಿದ್ದೀನಿ. ಯಾಕಂದರೆ ಇವಾಗ ಯಾರೋ ಸಿಗ್ತಾರೆ ನನಗೆ, ಯಾವುದೋ ಮಾಲಲ್ಲಿ ಸಿಗ್ತಾರೆ, ಯಾವುದೋ ಥಿಯೇಟ್ರಲ್ಲಿ ಸಿಗ್ತಾರೆ, ಯಾವುದೋ ರೋಡಲ್ಲಿ ಸಿಗ್ತಾರೆ. ಅವ್ರು ಮಾತಾಡೋವಾಗಲೇ ಒಂದು ಇಂಟಿಮೇಸಿ ಇರುತ್ತೆ. ಹಾಯ್ ಆನಂದ್, ಹೇಗಿದ್ದೀರಿ, ಮತ್ತೆ ಅವತ್ತೇನೋ ಇದಕ್ಕೆ ಹೋದ್ರಂತಲ್ಲ, ಆಯಿತಾ? ನನಗೆ ಆ ವಿಷಯನೇ ಹಾಫ್ ವೇ ಥರ ಇರುತ್ತೆ. ಯಾವ್ದು ಹೇಳ್ತಾ ಇದ್ದೀರಾ ಹೇಳಿ ನೀವು ಅನ್ನೋದು. ಆಮೇಲೆ ಅವ್ರು ಎಷ್ಟು ಕ್ಲೋಸ್ ಆಗಿಬಿಟ್ಟಿರ್ತಾರೆ ಅಂದರೆ ಬಂದು ಸೀದಾ ಹೆಗಲ ಮೇಲೆ ಕೈ ಹಾಕ್ಬಿಡ್ತಾರೆ. ನಮಗೆ ಪರಿಚಯ ಇಲ್ಲ, ಯಾರೋ ಬಂದು ಹೆಗಲ ಮೇಲೆ ಕೈ ಹಾಕೋದು ಅಂತ ಯಾರು ಅಂತ ನಾವು ಒಂಥರ ಅವ್ರು ನೋಡಿದಾಗ ಅವ್ರಿಗೆ ಅದು ಹಿಂಸೆ. ಒಬ್ಬ ಅಭಿಮಾನಿಗೆ ಅದು ಹಿಂಸೆ ಆಗೇ ಆಗುತ್ತೆ. ಸರ್ ಏನು ಸರ್, 6 ತಿಂಗಳಿಂದ ಒಟ್ಟಿಗೆ ಹೋಗೋ ಬರೋ ಅನ್ನೋ ಲೆವೆಲಿಗೆ ಫ್ರೆಂಡ್ ಆಗ್ಬಿಟ್ಟು ಈಗ ನಿಮ್ಮ ಮೇಲೆ ಕೈ ಹಾಕಿದ್ರೆ ಹಿಂಗೆ ನೋಡ್ತಿರಲ್ಲ ಸರ್, ಅಪ್ಪ ಅದು ನಾನಲ್ಲಪ್ಪ ಅಂತ. ಇವಾಗ ನಮ್ಗೆ ಎಷ್ಟು ಪೇಷನ್ಸ್ ಬೇಕೋ ಅವ್ರನ್ನ ನಾವಲ್ಲ ಅಂತ ಕನ್ವಿನ್ಸ್ ಮಾಡಿ ಕಳ್ಸೋಕ್ಕೆ. ಹುಡುಗರಿಗಾದ್ರೂ ಹೇಗೋ ಕನ್ವಿನ್ಸ್ ಮಾಡಿಬಿಡ್ತಿದ್ರು. ಆದ್ರೆ ಈ ರೀತಿ ಫೇಸ್ಬುಕ್ ನಲ್ಲಿ ಚಾಟ್ ಮಾಡಿ ಕ್ಲೋಸ್ ಆದ ಹುಡುಗಿರಿಗೆ ಅವ ನಾನಲ್ಲ ಅಂತ ಕನ್ವಿನ್ಸ್ ಮಾಡುವುದು ತುಂಬಾ ಕಷ್ಟದ ಕೆಲಸ ಆಗೋಯ್ತು. ಹೆಣ್ಮಕ್ಳು ಯಾರೋ ಹುಡುಗಿರುಗಳು ಏನೋ ಮಾತಾಡಿರ್ತಾರೆ, ಏನೋ ಫ್ರೆಂಡ್ ಆಗಿರ್ತಾರೆ, ಅವ್ರದ್ದು ಏನೋ ಒಂದು ಏನೋ ಆ್ಯಂಕರ್ ಆಗೋ, ಏನೋ ಆ್ಯಕ್ಟ್ ಮಾಡ್ಬೇಕಂತನೋ, ಇನ್ನೊಂದೇನೋ ಫ್ಯಾನ್ ಆಗೋ, ಏನೋ ಒಂದು ಆಸೆ ಆಕಾಂಕ್ಷೆಗಳು ಇವನು ಆ ಥರ ಹೆಂಗೆ ಗುಡ್ಸಿರ್ತಾನೆ ಯಾರಿಗೂ ಗೊತ್ತು. ಸೊ ಅವ್ರು ಎದುರುಗಡೆ ಬಂದು ವೈಯಕ್ತಿಕವಾಗಿ ಮಾತಾಡಿದಾಗ ಇಟ್ಸ್ ಅನ್ ಎಂಬ್ಯಾರೆಸಿಂಗ್ ಸಿಚುವೇಶನ್ ಇನ್ ಆಲ್ ದ ಪ್ಲೇಸ್. ಅಣ್ಣ ಈ ಅಭಿಮಾನಿಗಳನ್ನ ಎದುರಿಸುವುದಕ್ಕೆ ಮುಜುಗರ ಪಡ್ತಾ ಇದ್ದಾಗಲೇ ತಮ್ಮನ ಹತ್ರ ಕೂಡ ಕಂಪ್ಲೇಂಟ್ ಬರೋದಕ್ಕೆ ಶುರು ಆಗಿತ್ತು. ನಿಮ್ಮ ಬ್ರದರ್ ನನಗೆ ಫೇಸ್ಬುಕ್ಕಲ್ಲಿ ಫ್ರೆಂಡ್ ಆಗಿದ್ದಾರೆ, ಅಯ್ಯೋ ಫೇಸ್ಬುಕ್ಕಲ್ಲಿ ಇಲ್ಲಪ್ಪ ಫೇಕ್ ಅಕೌಂಟ್ ಅವ್ರದ್ದು ಅಂದಾಗ ಅವ್ರು ಒಂದೊಂದು ಕಥೆಗಳು ಹೇಳ್ತಾರೆ. ಇಲ್ವಲ್ಲ, ಇಷ್ಟು ಚೆನ್ನಾಗೆಲ್ಲ ಮಾತಾಡ್ತಿದ್ರು ನಮ್ಮ ಜೊತೆ, ರೀಚಾರ್ಜ್ ಎಲ್ಲ ಮಾಡಿಸಿದ್ದೀವಿ, ಕ್ಯಾಮ್ರಾನ ಇದು ಏನು ಕೊರಿಯರ್ ಮಾಡಿ ಅಂತ ಕೇಳಿದ್ರು, ಕ್ಯಾಮ್ರಾ ಕಳಿಸಿ ಅಂತಂದ್ರು, ನಾನು ಕಳಿಸ್ತಾ ಇದ್ದೆ. ಇದಕ್ಕೆ ಪರಿಹಾರ ಏನಪ್ಪ ಅಂತ ಯೋಚಿಸಿಕೊಂಡು ಕೂತಿದ್ದಾಗಲೇ ಇನ್ನೊಂದು ಪ್ರಕರಣ ಕಣ್ಮುಂದೆ ಬಂತು. ಅದು ಇತ್ತೀಚೆಗೆ ಹೆಸರುವಾಸಿಯಾಗ್ತಿರೋ ಚಿಗುರು ಪ್ರತಿಭೆ ಜಗನ್ ಉರುಫ್ ಜಗನ್ನಾಥ್ ಚಂದ್ರಶೇಖರ್ ಅವರದ್ದು. ನಿಮ್ಮ ಮನೆಯಲ್ಲಿ ಆರತಿ ಅವ್ರ ಜೊತೆ ನನಗೆ ಮಾತಾಡೋದಕ್ಕಾಗಲಿಲ್ಲ. ಸಂಬಂಧ ಮುಂದುವರಿಯೋದಕ್ಕಿಂತ ಮುಂಚೆ
ಆರತಿ ಅವ್ರ ಜೊತೆ ಒಂದೆರಡು ವಿಷಯಗಳನ್ನ ಮಾತಾಡಿ ಸ್ಪಷ್ಟ ಮಾಡ್ಕೊಬೇಕಾಗಿತ್ತು. ಹಲೋ ಹಲೋ, ನಿಮಗೆ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಶಿವಮಣಿ ಅವರ ಜೋಶಿ ಸಿನಿಮಾ ಮೂಲಕ ಬಣ್ಣದ ಜಗತ್ತಿಗೆ ಅಡಿ ಇಟ್ಟ ಜಗನ್ ನಂತರ ಕ್ಲಾಸ್ಮೇಟ್ಸ್ ಲಕ್ಷ್ಮಿ ಸೀರಿಯಲ್ಗಳಲ್ಲೆಲ್ಲ ಕಾಣಿಸಿಕೊಂಡವರು. ಆ ಟೈಮಲ್ಲಿ ಸಾಕಷ್ಟು ಜನರ ಮನೆ ಮಾತಾದ ಈ ಹುಡುಗ ವಂಚಕರ ಕಣ್ಣಿಗೂ ಬಿದ್ದುಬಿಟ್ಟಿದ್ದ. ಅದ್ಯಾವುದ್ರ ಅರಿವಿಲ್ಲದೆ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದ ಜಗನ್ ಬಗ್ಗೆ ಇತ್ತೀಚೆಗೆ ಸೆಟ್ನಲ್ಲಿ ಗುಸುಗುಸ ಪಿಸ ಶುರುವಾಗಿದೆ. ಜನ ಆತನನ್ನ ನೋಡೋ ದೃಷ್ಟಿನೇ ಬದಲಾಗಿದೆ. ಅದಕ್ಕೆ ಕಾರಣವಾಗಿದ್ದು ಅವರ ಹೆಸರಲ್ಲಿ ಬೇರೆ ಬೇರೆ ಆರ್ಟಿಸ್ಟ್ಗಳಿಗೆ ಬರ್ತಾ ಇದ್ದ ಮೆಸೇಜ್ಗಳು. ಆ ಮೆಸೇಜ್ಗಳನ್ನ ನೋಡಿದ ಹುಡುಗಿಯರಿಗೆ ಸಹಜವಾಗಿ ಇವನೆಂಥವನಪ್ಪ ಅನ್ಸೋದಕ್ಕೆ ಶುರುವಾಗಿರುತ್ತೆ. ನೋಡೋದಕ್ಕೆ ಡೀಸೆಂಟ್ ಥರ ಇರ್ತಾನೆ, ಆದ್ರೆ ಇದು ಅವನ ಅಸಲಿ ರೂಪ ಅಲ್ಲ ಅನ್ಸಿದೆ. ಅವನ ಬಗ್ಗೆ ಇದ್ದ ಗೌರವನು ಕಡಿಮೆ ಆಗಿದೆ. ಆಗಲೇ ಆತನ ಊಸುರುವಳ್ಳಿ ವ್ಯಕ್ತಿತ್ವದ ಬಗ್ಗೆ ಅವನ ಜೊತೆಗೆ ಕೆಲಸ ಮಾಡು ಅರುಣ್ ಹತ್ರ ಮಾತಾಡಿದ್ದಾರೆ. ನಿಮ್ ಹೀರೋ ನಾವ್ ಅಂದ್ಕೊಂಡಷ್ಟು ಸಾಚ ಅಲ್ಲ, ಬಲೆ ಬ್ಲರ್ಟ್ ಮಾಡ್ತಾನೆ, ಯಾಮಾರಿದ್ರೆ ಮನೆಗೂ ಕರೀತಾನೆ ಅಂದ್ಬಿಟ್ಟಿದ್ದಾರೆ. ಅದನ್ನ ಕೇಳಿ ಅರುಣ್ಗೆ ನಿಜಕ್ಕೂ ಆಘಾತವಾಗಿತ್ತು. ನನ್ನ ಫ್ರೆಂಡ್ ಸರ್ಕಲಲ್ಲಿ ಹುಡುಗಿರು ಹೇಳ್ಕೊಂಡಿದ್ದೇನು ಅಂತಂದರೆ ಚಾಟ್ ಮಾಡ್ತಾನೆ ಅವ್ರ ಜೊತೆ. ಆಮೇಲೆ ತುಂಬ ಯಾವ ಲೆಕ್ಕದಲ್ಲಿ ಅಂತಂದರೆ ತುಂಬ ಕೆಟ್ಟ ರೀತಿಲಿ ವಲ್ಗರಾಗಿ ಫಸ್ಟ್ ಮಾಡಲ್ಲ, ತುಂಬ ಲವ್ಲಿಯಾಗಿ ಮಾತಾಡ್ಕೊಂಡು ಚೆನ್ನಾಗಿರ್ತಾನೆ. ಆಮೇಲೆ ಬೇರೆ ಥರ ಎಕ್ಸ್ಪೆಕ್ಟ್ ಮಾಡ್ತಾನೆ. ಅದನ್ನು ಅವ್ರು ಹೇಳ್ಕೊಂಡಿದ್ದಾರೆ. ನನಗೆ ಇವನ ಬಗ್ಗೆ ಜಾಸ್ತಿ ಬಂದು ಹೇಳೋರು. ನನಗೆ ಏನಕ್ಕೆ ಆರ್ಟಿಸ್ಟ್ಗಳೆಲ್ಲ ಪರಿಚಯ ಇರ್ತಾರೆ, ಜೊತೆ ಆ್ಯಕ್ಟ್ ಮಾಡ್ತಿರೋದಕ್ಕೆ ಬಂದು ಕೇಳೋರು, ಹೆಂಗೆ ಜಗನ್ನು ಸೆಟ್ಟಲ್ಲಿ ಹೆಂಗಿರ್ತಾನೆ ನಿನ್ನ ಜೊತೆ, ಹೆಂಗೆ ಒಳ್ಳೆ ಹುಡುಗನಲ್ಲ, ಏನು ಆ ಥರ ಅಲ್ವಲ್ಲ, ಏನಿಲ್ವಲ್ಲ ಅಂತ. ಇಲ್ಲ, ನನಗೆ ಮೆಸೇಜ್ ಮಾಡ್ತಾನೆ, ನಾನು ಸಖತ್ ಕ್ಲೋಸು ಒಂದು 2 ಮಂತ್ಸಿಂದ, ಬಟ್ ಇತ್ತೀಚೆಗೆ ಯಾಕೋ ಒಂಥರ ಬೇರೆ ಥರನೇ ಬಿಹೇವ್ ಮಾಡ್ತಾನೆ, ಬೇರೆ ಥರನೇ ಕೇಳ್ತಾನೆ, ಹಂಗೆ ಹಿಂಗೆ. ಅರುಣ್ ಕಂಡ ಹಾಗೆ ಆತನ ಗೆಳೆಯ ಜಗನ್ ಅಂಥವನಲ್ಲ. ಆದ್ರೆ ಬೆಂಕಿ ಇಲ್ಲದೆ ಹೊಗೆ ಆಡುತ್ತಾ ಅಂದ್ಕೊಂಡು ಆತ ಕಳಿಸಿರೋದು ಅನ್ನಲಾದ ಮೆಸೇಜ್ಗಳನ್ನ ನೋಡಿದ್ದ. ಆಗಲೇ ಯಾರು ಬೆಂಕಿ ಹಚ್ಚುತ್ತಾ ಇದ್ದಾರೆ ಅನ್ಸಿತ್ತು. ಯಾಕಂದ್ರೆ ಆ ಮೆಸೇಜ್ಗಳು ಬಂದಿದ್ದು ಜಗನ್ ನಂಬರಿಂದ ಅಲ್ಲ. ಕೂಡಲೇ ಆತನಿಗೆ ವಿಷಯ ತಿಳಿಸಿದ್ರು. ಅವನು ನಟನಾಗಿ ಬೆಳೆಯೋ ಅಗಾಧ ಕನ್ಸಿಟ್ಕೊಂಡು ಇನ್ನು ಈಗಷ್ಟೇ ಇಂಡಸ್ಟ್ರಿಯಲ್ಲಿ ತಳ ಊರ್ತಿರೋ ಟೈಮಲ್ಲಿ ಇದೆಂಥ ಅಪವಾದನಪ್ಪ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಬಿಟ್ಟ. ಅದೇ ಟೈಮಲ್ಲಿ ಇನ್ನೂ ಒಂದು ಆಘಾತಕಾರಿ ವಿಷಯವನ್ನ ಜಗನ್ ಕೇಳಬೇಕಾಗಿ ಬಂತು. ಅದು ಈ ಹುಡುಗನನ್ನ ಅಕ್ಷರಶಃ ನಡುಗಿಸಿಬಿಡ್ತು. ಮಾಸ್ಟರ್ ಆನಂದ್ ವಿಷಯದಲ್ಲಾದದ್ದೇ ಜಗನ್ ವಿಷಯದಲ್ಲೂ ಆಗಿತ್ತು. ಯಾವನೋ ಒಬ್ಬ ನಾನೇ ಜಗನ್ ಅಂತ ಹೇಳಿಕೊಂಡು ಹುಡುಗಿಯರಿಗೆ ಮೆಸೇಜ್ ಮಾಡ್ತಿದ್ದ. ವಿಷಯ ಅಷ್ಟೇ ಆಗಿದ್ರೆ ಮಾಡ್ಕೊಂಡು ಹಾಳಾಗಿ ಹೋಗಲಿ ಅಂತ ನೆಗ್ಲೆಕ್ಟ್ ಮಾಡಬಹುದಿತ್ತು. ಆದರೆ ಅದು ಒಂದು ಪ್ರಾಣ ಹೊರಟು ಹೋಗೋ ಹಂತಕ್ಕೆ ತಲುಪಿತ್ತು. ಒಂದು ಸಣ್ಣ ಬ್ರೇಕ್ನ ನಂತರ ಆ ಕಥೆ